ಬೆಳಗಾವಿಯಲ್ಲಿ ಕೂಡ ಕಾಂತಾರ ಚಿತ್ರ ಹವಾ ಸೃಷ್ಟಿಸಿದೆ. ಬೆಳಗಾವಿಯಲ್ಲಿ ಪ್ರೇಕ್ಷಕರು ಏನು ಹೇಳ್ತಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಬೆಳಗಾವಿಯಲ್ಲಿ ಪ್ರೀಮಿಯರ್ ಶೋ ನೋಡಿದಂತಹ ಪ್ರೇಕ್ಷಕರು ಏನು ಹೇಳ್ತಿದ್ದಾರೆ, ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಪ್ರೇಕ್ಷಕರು ಯಾವ ರೀತಿಯಾಗಿ ಚಿತ್ರಮಂದಿರಕ್ಕೆ ಬರ್ತಿದ್ದಾರೆ ಅಂತ? ಚೈತ್ರ, ಬೆಳಗಾವಿಯಲ್ಲಿ ಏನು ಕಾಂತಾರ ಚಿತ್ರದ ಹವಾಯಿಗ ಇರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಪ್ರಮುಖವಾಗಿ 5 ಚಿತ್ರಮಂದಿರಗಳಲ್ಲಿ ಇವತ್ತು ಚಿತ್ರ ಬಿಡುಗಡೆ ಆಗ್ತಿದೆ. ನಾನೀಗ ಚಂದನ್ ಅಂದ್ರೆ ಐನಾಕ್ಸ್ ಥಿಯೇಟರ್ ಮುಂದಿದ್ದೇನೆ. ಇಲ್ಲಿ ಬೆಳಗ್ಗೆ ಅಭಿಮಾನಿಗಳು ಚಿತ್ರ ನೋಡಕ್ಕೆ ಬರ್ತಾ ಇದ್ದಾರೆ. ಸುಮಾರು 6:30 ಅಷ್ಟೊತ್ತಿಗೆ ಮೊದಲ ಶೋ ಬೆಳಗಾವಿಯಲ್ಲಿ ಆರಂಭವಾಗಿರ್ತಕ್ಕಂಥದ್ದು. ಬೆಳಗಾವಿಯ 5 ಥಿಯೇಟರ್ಗಳು ಐನಾಕ್ಸ್ ಆಗಿರ್ಬೋದು, ಗ್ಲೋಬ್ ಮತ್ತೆ ಸ್ವರೂಪ್ ನರ್ತಕಿ ಹಾಗೇನೆ ಚಿತ್ರ ಥಿಯೇಟರ್ ನಲ್ಲಿ ಇವತ್ತು ಈ ಒಂದು ಚಿತ್ರ ಬಿಡುಗಡೆ ಆಗ್ತಿದ್ದು ಸಾಕಷ್ಟು ಜನ ಬೆಳಗ್ಗೆಯಿಂದಲೇ ಅಂದ್ರೆ ಹಬ್ಬದ ದಿನವೂ ಕೂಡ ಬೆಳಗ್ಗೆನೆ ಬಂದು ಈಗ ಟಿಕೆಟ್ ತಗೊಂಡಿದ್ದಾರೆ. ಕೇಳೋಣ ಏನು ನಿರೀಕ್ಷೆ ಇದೆ ಚಿತ್ರದ ಬಗ್ಗೆ, ರಿವ್ಯೂ ಕೇಳಿದ್ರ? ರಿವ್ಯೂ ಬಗ್ಗೆ ಕೇಳಿದ್ವಿ. ಚಿತ್ರರಂಗದಲ್ಲಿ ಫ್ಯಾಮಿಲಿ ಸಮೇತ ಅಂದರೆ ಪರಿವಾರ ಸಮೇತ ನೋಡುವ ಒಂದು ಏಕೈಕ ದೃಶ್ಯ ಅಂದರೆ ಅದು ಕಾಂತಾರ ಅಂತ ಅನ್ಕೋತೀವಿ. ಯಾಕಂದರೆ ಎಲ್ಲ ಸ್ಟೋರಿನೂ ಕವರ್ ಮಾಡಿದ್ದಾರೆ, ಹಾಗೆ ಫುಲ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂಥ ಅವಕಾಶ ನಮಗೆ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಈಗ ಬರೋ ಫಿಲ್ಮಲ್ಲಿ ಪರಿವಾರ ಜೊತೆ ಕೂತ್ಕೊಂಡು ನೋಡೋಕ್ಕೆ ಆಗಲ್ಲ ಅಂತ ನಾವು ಭಾವಿಸ್ತೀವಿ. ಇದೊಂದು ಪಿಕ್ಚರು ಮೊದಲನೇದು ಚೆನ್ನಾಗಿತ್ತು, ಇದು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ. ಅದೇ ಕಾರಣದಿಂದ ನಾವು ಪರಿವಾರ ಸಮೇತ ಇವತ್ತು ಫಸ್ಟ್ ಡೇ ಫಸ್ಟ್ ಶೋಗೆ ಬಂದಿದ್ದೀವಿ. ಬೆಳಗ್ಗೆ 6 ಏನೋ ಒಳ್ಳೆ ಪಿಕ್ಚರ್ ಅಂತ ಬಂದಿದ್ದೀವಿ. ಅದೊಂದು ನಮ್ಮ ಧಾರ್ಮಿಕವಾಗಿ ನೋಡೋದಾದರೆ ಧಾರ್ಮಿಕ ಚಿತ್ರರಂಗನೇ, ಅದಕ್ಕೆ ನಾವು ಧಾರ್ಮಿಕವಾಗಿದೆ ಅಂತ ಹಬ್ಬದ ದಿನನೇ ಬೆಳಗ್ಗೆ ಮೊದಲನೇ ಶೋಗೆ ಬಂದಿರೋದು. ಕಾಕ್ತಿ ನಾವೆಲ್ಲ ಫ್ಯಾಮಿಲಿ ಬಂದೇವಿ. ಕಾಕ್ತಿಯಿಂದ ಬಂದೇವಿ. ಒಂದು ದೇವರದ ಇದನ್ನು ಇದ್ರೆ, ಯಾಕಂದ್ರೆ ಏನೈತೆ ಜನ ಬೇರೆ ದೇವ್ರದಿಂದ ದೂರ ಹೋಗ್ತಾ ಇದ್ದಾರೆ. ಒಂದು ದೈವಿಕ ಶಕ್ತಿ ಇದೆ ಅನ್ನೋದು, ಯಾಕಂದ್ರೆ ಚಲೋ ಇದೆ ಅಂತಂದ್ರೆ ಕೆಟ್ಟು ಇರ್ತದೆ ಜೀವನದಲ್ಲಿ, ಅದಕ್ಕೆ ಎರಡೂ ಇರ್ತದೆ. ಅದರ ಒಂದು ಒಳ್ಳೆ ದೃಶ್ಯ ಇದನ್ನು ಮಾಡಿದ್ದಾರೆ, ಅದನ್ನ ನೋಡೋಕೆ ಬಂದಿದ್ದೇವೆ. ಭಾಳ ಖುಷಿ ಅದ. ಕಾಂತಾರ ಒಂದು ಒಳ್ಳೆ ಪಿಕ್ಚರ್ ಆಗ್ತದೆ, ಕನ್ನಡ ರಂಗದಲ್ಲಿ ಒಂದು ಹೆಸರು ಆಗ್ತದೆ ಅಂತ. ಇಲ್ಲಿ ಮತ್ತಷ್ಟು ಪ್ರೇಕ್ಷಕರಿದ್ದಾರೆ. ಮೇಡಮ್, ಮೊದಲ ಚಾಪ್ಟರ್ ನೋಡಿದ್ರ? ಮೊದಲು ಚಾಪ್ಟರ್ ನೋಡಿದ್ವಿ, ಅದು ಚೆನ್ನಾಗಿ ಮೂಡ್ ಬಂದಿದೆ. ಇವಾಗ ಈ ಪಿಕ್ಚರು ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡು ಬಂದಿದ್ದೀವಿ. ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಇಲ್ಲ, ಅದಕ್ಕೆ ಅಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಇದೆ ಸಿನಿಮಾ, ಅದಕ್ಕೆ ಚೆನ್ನಾಗಿದೆ ಅಂತ ಅಂದ್ಕೊಂಡು ಬೆಳಗ್ಗೆನೇ ಫಸ್ಟ್ ಶೋಗೆ ಬುಕ್ ಮಾಡಿಬಿಟ್ಟಿವಿ. ಇಲ್ಲ, ಹೇಗಿದೆ ಅಂತ ನೋಡಲಿಕ್ಕೆ ಬಂದಿದ್ದೇವೆ. ಚೆನ್ನಾಗಿದ್ರೆ ಓಕೆ. ಹಾಂ, ಖುಷಿ ಆಗುತ್ತೆ. ನಾವು ಕಗ್ತಿದ್ದೇವೆ ಸರ್. ಓಕೆ, ಎಲ್ಲ ಕಡೆ ಬಂದಿದ್ದೀವಿ. ಚೆನ್ನಾಗಿದೆ ಸರ್. ಒಂದು ಧಾರ್ಮಿಕ ಫಿಲ್ಮ್ ಆಗಿ ಇದನ್ನಾಗಿದೆ. ಅದರ ಸಲುವಾಗಿ ಇವತ್ತು ನಾವು ಹಬ್ಬ ಇದ್ರೂ ಇವತ್ತೇನೆ ಬಂದಿದ್ದೀವಿ. ಅದಕ್ಕೆ ಫಸ್ಟ್ ಶೋ ಅಲ್ಲಿ ಬುಕ್ ಮಾಡಿ ಮಾರ್ನಿಂಗನೇ ಬಂದಿದ್ದೀವಿ. ಇಲ್ಲ, ಇದೆ ಸರ್, ಕನ್ನಡಕ್ಕೆ ಇದೆ, ಆದರೆ ಈ ಕಾಂತಾರ ಫಿಲ್ಮ್ಗೆ ಇನ್ನೂ ಜಾಸ್ತಿ ಇದೆ. ಇದಿಷ್ಟು ಅಂತಂದ್ರೆ ಕಾಂತಾರ ಚಿತ್ರ ನೋಡಿ ಬಂದ ಚಿತ್ರಾಭಿಮಾನಿಗಳು ಏನು ಬೆಳಗಾವಿಯಲ್ಲಿ ಬೆಳಗ್ಗೆ 6:30ಕ್ಕೆ ಐನಾಕ್ಸ್ ನಲ್ಲಿ ಮೊದಲ ಶೋ ಆರಂಭವಾಗಲಿದ್ದು. ಹೀಗಾಗಿ ಈಗಾಗಲೇ ಅನೇಕರು ಬಂದು ಟಿಕೆಟ್ ಅನ್ನ ಪಡಿತಾ ಇದ್ದಾರೆ ಮತ್ತು 5 ಚಿತ್ರಮಂದಿರಗಳಲ್ಲಿ ಇವತ್ತು ಈ ಒಂದು ಚಿತ್ರ ಬೆಳಗಾವಿಯಲ್ಲಿ ಬಿಡುಗಡೆ ಆಗಲಿದ್ದು ಬಹಳ ಕುತೂಹಲದಿಂದ ಏನು ಪ್ರೇಕ್ಷಕರು ಈಗಾಗಲೇ ಥಿಯೇಟರ್ ಹತ್ರ ಬರ್ತಾ ಇದ್ದಾರೆ. ಚೈತ್ರ, ಧನ್ಯವಾದ ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮಂಗಳೂರಿನ ಜನ ಅತಿ ಹೆಚ್ಚು ಕುತೂಹಲದಿಂದ ಸಿನಿಮಾವನ್ನ ನೋಡ್ಲಿಕ್ಕೆ ಕಾಯ್ತಾ ಇರುವಂತದ್ದು. ಮಂಗಳೂರಿನಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಿಖಿಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕಿಶನ್, ಯಾವ ರೀತಿಯಾಗಿ ವ್ಯಕ್ತವಾಗ್ತಾ ಇದೆ ಶೋ ನೋಡಿದಂತಹ ಜನ ಏನ್ ಹೇಳ್ತಿದ್ದಾರೆ ಕಾಂತಾರ ಬಗ್ಗೆ ಅಂತ? ಚೈತ್ರ, ಬೆಳಗ್ಗೆ 6:30ರಿಂದ ಕಾಂತಾರ ಪರ್ವ ಆರಂಭಗೊಳ್ಳಲಿಕ್ಕಿದೆ. ಈಗಾಗಲೇ ಭಾರತ್ ಸಿನಿಮಾಸ್ಗೆ ಪ್ರೇಕ್ಷಕರು ಬರೋಕ್ಕೆ ಆರಂಭಗೊಂಡಿದ್ದಾರೆ. ನೀವು ನೇರವಾಗಿ ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಕೆಲವೇ ಕ್ಷಣಗಳಲ್ಲಿ ಶೋ ಕೂಡ ಆರಂಭಗೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಉತ್ಸಾಹದಿಂದ ಕೂಡ ಕಾಯ್ತಾ ಇದ್ದಾರೆ. ಅವರ ನಿರೀಕ್ಷೆ ದೊಡ್ಡ ಮಟ್ಟಿನಲ್ಲಿದೆ. ಈ ನಿರೀಕ್ಷೆಯನ್ನು ಯಾವ ರೀತಿಯಾಗಿ ಕಾಂತಾರ ಟೀಮು ಸಕ್ಸಸ್ ಮಾಡುತ್ತೆ ಅನ್ನೋದು ಬಹಳ ಕುತೂಹಲವನ್ನು ಕೇಳಿಸಿದೆ. ಯಾಕಂದರೆ ಈ ಹಿಂದಿನ ಕಾಂತಾರವನ್ನು ನಾವು ಗಮನಿಸಿದಾಗ ಸಾಕಷ್ಟು ಜನ ಥಿಯೇಟರ್ನ ಕಡೆ ಮುಖ ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿನಿಮಾ ಅಂತ ಹೇಳಿದರೆ ಸ್ವಲ್ಪ ಜನ ಥಿಯೇಟರ್ಗಳಿಗೆ ಬರೋಕ್ಕೆ ಹಿಂದೇಟು ಹಾಕ್ತಾರೆ. ಆದರೆ ಕಾಂತಾರ ಅದನ್ನೆಲ್ಲವೂ ಕೂಡ ನಿರೀಕ್ಷೆಯನ್ನು ಹುಸಿ ಮಾಡಿತ್ತು. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಬಂದಿದ್ರು. ಇವತ್ತು ಕೂಡ ನೀವು ಗಮನಿಸ್ತಾ ಇದ್ದೀರಿ, ಮೊದಲಿನ ಶೋಗೆ ಅದ್ಭುತವಾದ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಬಹುತೇಕ ಎಲ್ಲ ಸೀಟುಗಳು ಈಗ ಫುಲ್ ಆಗಿರುವಂಥದ್ದು. ಬೆಳಗ್ಗೆ 6:30ರಿಂದ ಆರಂಭಗೊಳ್ಳುವಂಥ ಶೋ ರಾತ್ರಿ 10:30 ತನಕ ಕೂಡ ಇದೆ. ಎಕ್ಸ್ಟ್ರಾ ಶೋಸ್ಗಳನ್ನು ಕೂಡ ಹಾಕಿದ್ದಾರೆ. ಇಡೀ ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಶೋಗಳು ಇವತ್ತು ಒಂದೇ ದಿನ ಆಗ್ತಾ ಇರುವಂಥದ್ದು. ಭಾರತ್ ಸಿನಿಮಾಸಲ್ಲಿ ಸುಮಾರು 17 ಶೋಗಳು ಇವತ್ತು ನಡೆಯೋಕ್ಕಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಚಿಕ್ಕ ಮಕ್ಕಳು ಕೂಡ ಕಾಂತಾರದ ಹವಾವನ್ನು ನೋಡೋಕೆ ಈಗ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ನಾವೀಗ ನೇರವಾಗಿ ಪ್ರೇಕ್ಷಕರ ಹತ್ರ ಕೇಳೋಣ. ಸರ್, ಏನು ಎಕ್ಸ್ಪೆಕ್ಟೇಷನ್ ಕೂಡ ಬಂದಿದೆ? ಜಾಸ್ತಿನೇ ಉಂಟು ಕಂಪೇರ್ ಟು ಲಾಸ್ಟ್ ಇಯರ್ ನೋಡಿ ಆದಮೇಲೆ. ನೋಡುವ ರಿಷಬ್ ಶೆಟ್ಟರ್ ಏನು ಮಾಡ್ತಾರಂತ ನೋಡುವ ಹೇಗಾಗತ್ತೆ.
ಆಮೇಲೆ ನೋಡಿ. ನೀವು ದೃಶ್ಯಗಳಲ್ಲಿ ಮತ್ತೆ ಗಮನಿಸ್ತಾ ಇದ್ದೀರಿ, ಬೆಳಗ್ಗಿನ 6:30 ಶೋಗೆ ಇಂತಹ ದೃಶ್ಯಗಳು ಕಾಣಸಿಗೋದು ಮಂಗಳೂರಲ್ಲಿ ಬಹುತೇಕ ಅಪರೂಪ ಅಂತ ಹೇಳ್ಬೋದು. ಅದರಲ್ಲೂ ಕಾಂತಾರ ಚಿತ್ರ ಏನಿದೆ ಅದು ಹುಟ್ಟಿಸಿದಂಥ ನಿರೀಕ್ಷೆ ಅದು ಬಹಳಷ್ಟು ಅದು ಪದಗಳಿಗೆ ಸಿಗೋದಿಲ್ಲ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಈಗ ಥಿಯೇಟರ್ ಜೊತೆ ಬರ್ತಾ ಇದ್ದಾರೆ. ಮಾಸ್ಟರ್ ಶೋಗೆ ಬರ್ತಾ ಇದ್ದೀರಿ, ಈ ಥರ ಬೇರೆ ಸಿನಿಮಾಸ್ಗಳಿಗೆ ಹೋಗ್ತೀರಲ್ಲ ಕಾಂತಾರಕ್ಕೆ? ಇಲ್ಲ, ಬೇರೆ ಸಿನಿಮಾಸ್ಗೆ ಬರ್ತೀವಿ, ಕಾಂತಾರಾಗೆ ಬರಬೇಕಂತ ಇತ್ತು. ಹಾಗೆ ಒಂದು ಚೈತ್ರ, ಮತ್ತೆ ತಾವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮಂಗಳೂರಿನ ಮಲ್ಟಿಪ್ಲೆಕ್ಸ್ಗಳಲ್ಲಿ ಆಗಿರ್ಬೋದು, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಕೂಡ ಆಗಿರ್ಬೋದು, ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇರುವಂಥದ್ದು. ಕಾಂತಾರದ ಪರ್ವವನ್ನು ನೋಡೋಕ್ಕೆ ಜನ ಕೂಡ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ರು. ಯಾಕೆಂದರೆ ಆ ಚಿತ್ರದಲ್ಲಿರುವಂಥ ಭಾಗಶಃ ಕಲಾವಿದರು ಎಲ್ಲರೂ ಕೂಡ ಕರಾವಳಿಯ ಮೂಲದವರೇ, ಜೊತೆಗೆ ಸಂಗೀತ ರಚನೆಕಾರರಾಗಿರ್ಬೋದು, ಇಲ್ಲಿ ಹಾಡಿದಂಥವರು ಕೂಡ ಇಲ್ಲಿನ ರಂಗಭೂಮಿ ಕಲಾವಿದರು, ನಾಟಕ ಕಲಾವಿದರು. ಈ ನಿಟ್ಟಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಜೊತೆಗೆ ಇಲ್ಲಿ ಚಿತ್ರೀಕರಣ ಆಗಿರೋದು ಕೂಡ ಕರಾವಳಿಯ ಈ ಭಾಗದಲ್ಲೇ, ಕುಂದಾಪುರದ ಭಾಗದಲ್ಲೇ. ಈ ನಿಟ್ಟಿನಲ್ಲಿ ಇಲ್ಲಿನ ಜನರಲ್ಲಿ ಕೂಡ ಒಂದು ಸಹಜವಾಗಿ ನಿರೀಕ್ಷೆಗಳು ಕೂಡ ಇದೆ. ಈ ಸಲ ಯಾವ ರೀತಿಯಾಗಿ ಬಂದಿರ್ಬೋದು ಚಿತ್ರ, ಹೇಗೆ ಮೂಡಿರ್ಬೋದು, ರಿಷಬ್ ಶೆಟ್ಟಿ ಈ ಮಣ್ಣಿನ ಕಥೆಯನ್ನು ಯಾವ ರೀತಿಯಾಗಿ ಚಿತ್ರದಲ್ಲಿ ತೆರೆಯ ಮೇಲೆ ತೋರಿಸಬಹುದು ಎಂಬ ಬಹುತೇಕ ಕುತೂಹಲ ಕೂಡ ಇದೆ. ನಮ್ಮ ಜೊತೆ ಮೇಡಮ್ ಒಬ್ರು ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಮೇಡಮ್, ಮತ್ತೆ ಜನರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. 6:30 ಶೋ ಏನಿದೆ ಅದು ಬಹುತೇಕ ಫುಲ್ ಆಗಿ. ಮೇಡಮ್, ಏನು ಎಕ್ಸ್ಪೆಕ್ಟೇಷನ್ ಇದೆ? ಎಕ್ಸ್ಪೆಕ್ಟೇಷನ್ ಇದೆ, ಚೆನ್ನಾಗಿರ್ಬೋದು ಮೂವಿ ಅಷ್ಟೇ. ಚೈತ್ರ, ನೀವು ಈ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮಂಗಳೂರಿನ ಬಹುತೇಕ ಮಲ್ಟಿಪ್ಲೆಕ್ಸ್ ಆಗಿರ್ಬೋದು, ಸಿಂಗಲ್ ಸ್ಕ್ರೀನ್ಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಕೂಡ ಈಗ ಬರ್ತಾ ಇದ್ದಾರೆ. ಕಾಂತಾರದ ಪರ್ವಕ್ಕೆ ಕ್ಷಣಗಣನೆ ಆರಂಭಗೊಂಡಿರುವಂತದ್ದು. ಚೈತ್ರ, ಧನ್ಯವಾದ ಕಿಶನ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಪ್ರೇಕ್ಷಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಲಿವುಡ್ ಸಿನಿಮಾ ರೇಂಜ್ಗೆ ಇದೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಹುಬ್ಬಳ್ಳಿ ಜನ ನೋಡೋಣ. ಕ್ಲೈಮ್ಯಾಕ್ಸ್ ಸೂಪರ್ ಐತ್ರಿ, ಆಕ್ಟಿಂಗ್ ಸೂಪರ್ ಮಾಡ್ಯಾರ ಆ್ಯಕ್ಟ್ರ್, ಮಸ್ತ್ ಐತ್ರಿ ಪಿಕ್ಚರ್, ಸೂಪರ್ ಡೂಪರ್ ಐತ್ರಿ. ಒಂದನೇದಕ್ಕಿಂತ ಎರಡನೇ ಸೂಪರ್ ಐತ್ರಿ. ಅದು ಈ ಮೂವಿ ನೋಡಿದರೆ ವರ್ಲ್ಡಲ್ಲಿ ಒಂಥರ ಜನರಿಗೆ ಏನಿದು ಯಾವ ಥರ ಏನು ಅನ್ನಿಸ್ತಿದೆ ಇದು, ಆ ಥರ ಮೂವಿ ಇದೆ ರೀ ಇದು. ವರ್ಲ್ಡಲ್ಲಿ ನೋಡಿದರೆ ಜನರಿಗೆ ಯಾವ ಥರ ಇದು ಕರ್ನಾಟಕ ಮಂಗಳೂರದು ಇದು ಪರಂಪರೆ, ಇದು ದೈವ ಶಕ್ತಿ ಯಾವ ಥರ ಇದೆ ಅಂಥೇಳಿ ಜನರಿಗೆ ವರ್ಲ್ಡಲ್ಲಿ ವಿಚಿತ್ರವಾಗಿ ಅವರಿಗೆ ಭಾಸವಾಗುತ್ತೆ. ಅಷ್ಟು ಪವರ್ಫುಲ್ಲು ಕರಾವಳಿಯ ಒಂದು ದೈವಶಕ್ತಿ. ಮೈಯಲ್ಲಿ ಇರುವ ಪ್ರತಿಯೊಂದು ಕೂದಲು ಎದ್ದು ನಿಲ್ಲುವಂತಹ ಒಂದು ಶಕ್ತಿ. ಒಂದನೇ ಭಾಗಕ್ಕಿಂತ ಎರಡನೇ ಭಾಗ ಸೂಪರ್ ಹಿಟ್. ರಿಷಬ್ ಶೆಟ್ಟಿ ಅವರು ಒಂದು ಸೂಪರ್ ಹಿಟ್ ಮೂವಿ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ. ಇದು ಮೂವಿ ಇದು ಇನ್ನೂ ಇದು 100 days ಗ್ಯಾರಂಟಿ ಅಂತ ನಾವು ಬಯಸ್ತೀವಿ ಎಲ್ಲ. ಕ್ಲೈಮ್ಯಾಕ್ಸ್ ಸೆಕೆಂಡ್ ಕ್ಲೈಮ್ಯಾಕ್ಸ್ ಸೂಪರ್ ಸಖತ್ತಾಗಿದೆ. ಕನ್ನಡ ಪಿಕ್ಚರ್ದಲ್ಲಿ ಇಂಥ ಪಿಕ್ಚರ್ ಮತ್ತೆ ಸೆಕೆಂಡ್ ಬರೋದಿಲ್ಲ. DOP ಸೂಪರ್. ರಿಷಬ್ ಶೆಟ್ಟಿ ಅವ್ರ ಸರ್ಗೆ ಹ್ಯಾಟ್ಸ್ ಆಫ್. ದೇವ್ರ ಬಗ್ಗೆ ಈ ಥರ ಮಾಡಿದ್ದು ಏನು ಮೈಯಲ್ಲಿ ರೋಮಗಳೆಲ್ಲ ಇದಾಗುತ್ತೋ ಒಳಗಡೆ ಆಗುತ್ತೋ ಆ ಥರ ದೇವ್ರ ಬಗ್ಗೆ ಮಾಡಿದ್ದಕ್ಕೆ ರಿಷಬ್ ಶೆಟ್ಟಿ ಸರ್ಗೆ ನನ್ನ ನಮಸ್ಕಾರಗಳು. ಒಂದು ಪಾರ್ಟ್ 1 ಪಿಕ್ಚರ್ನ ಪಾರ್ಟ್ 2 ಒಳಗೆ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡಲಾರ್ದು ಅಷ್ಟೇ ಹೈಪ್ ಇಟ್ಟು ಮಾಡಿದ್ದಕ್ಕೆ ರಿಷಬ್ ಶೆಟ್ಟಿ ಸರ್, ವಿಜಯ್ ಕಿರ್ಗನ್ ಅವ್ರಿಗೆ ದೊಡ್ಡ ನಮಸ್ಕಾರ. ಅಜನೀಶ್ ಸರ್, ಆ ಸರಸ್ವತಿ ಅವ್ರ ಕೈಯಾಗಿ ನುಡಿತಾಳೆ. ಏನು ಮ್ಯೂಸಿಕ್, ಏನು ಪೋಸ್ಟ್ ಪ್ರೊಡಕ್ಷನ್, ಏನು ಡೈರೆಕ್ಷನ್, ಏನು DOP, ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್. ಇನ್ನೂ ಒಂದಲ್ಲ, ಇನ್ನೂ 5 ಚಾಪ್ಟರ್ ಬರಲಿ ಅಂತ ನಮ್ಮ ಆಶಯ ಇದೆ. ಜೈ ರಿಷಬ್ ಶೆಟ್ಟಿ. ಇನ್ನು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ಕೂಡ ಕಾಂತಾರವನ್ನ ನೋಡಿ ಬಹಳ ಶಭಾಷ್ಗಿರಿಯನ್ನ ಹೇಳ್ತಿದ್ದಾರೆ ಪ್ರೇಕ್ಷಕರು. ಯಾವ ರೀತಿ ಇದೆ ಅಲ್ಲಿ ಕಾಂತಾರ ಹವಾ ನೋಡೋಣ. ತುಂಬಾ ಚೆನ್ನಾಗಿದೆ ಫಿಲಮು, ಬಂದಿರೋರು ನೋಡಿ. ಕನ್ನಡ ಮೂವಿ ತುಂಬಾ ಸಖತ್ತಾಗಿದೆ, ಬಂದು ಎಲ್ಲರೂ ನೋಡಿ ಪ್ಲೀಸ್. ಸೂಪರ್ ಸೂಪರ್. ಕನ್ನಡ ನೆಕ್ಸ್ಟ್ ಲೆವೆಲ್. ಅಲ್ಟಿಮೇಟ್. ಕಾಂತಾರ ಅಧ್ಯಾಯ 1 ತುಂಬ ಚೆನ್ನಾಗಿ ಬಂದಿದೆ.
ಇದಕ್ಕೆ ಹಿಂದಿನ ಕಾಂತಾರಕ್ಕೆ ಹೋಲಿಸಿದ್ರೆ ಇದು ದುಪ್ಪಟ್ಟು ಚೆನ್ನಾಗಿದೆ. ಕತೆ, ನಿರ್ದೇಶನ, ಆ್ಯಕ್ಟಿಂಗು ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ. ಸೂಪರ್ ಫಿಲಮು, ಸೂಪರಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾತ್ರ ರಿಷಬ್ ಶೆಟ್ಟಿ ಅವರು 100 ಡೇಸ್ ಪಕ್ಕ, ಕೋಟಿ ಹಣ ಖಂಡಿತ. ತುಂಬ ಚೆನ್ನಾಗಿತ್ತು ಕಾಂತಾರ. ಇನ್ನೂ ಜಾಸ್ತಿ ಸೂಪರಾಗಿದೆ. ಮೇಲೆ ಒಳ್ಳೆ ಅದ್ಭುತ ಸೃಷ್ಟಿಯಾಗಿದೆ. ಈ ಅದ್ಭುತ ಎಲ್ಲೂ ನೋಡೋಕ್ಕಾಗೋದಿಲ್ಲ, ನಮ್ಮಲ್ಲಿ ಮಾತ್ರ ನೋಡ್ಬೋದು. ಎಲ್ಲ ಬಂದು ನೋಡ್ಬೋದು. ಮೇಡಮ್ ಹೇಳಿ. ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಫಸ್ಟ್